I am Shashikala AS, Assistant Professor of History, Government First Aid College, Channapatna, Ramnagara district. We will move to study the economic life and sacrificial cult of later Vedic period. How the transformation of economic life and sacrificial cult was started in later Vedic period. Uh, in previous sessions, we already discussed much information about economic life. So that's why I cut this session or limited this session only for sacrificial cult. ಅಂದರೆ ಆರ್ಥಿಕ ವ್ಯವಸ್ಥೆ ಬಗ್ಗೆ ನಾವು ಸಾಕಷ್ಟು ಬೇರೆ ಸೆಷನ್ನಲ್ಲಿ ನೋಡಿದ್ದೀವಿ, ಓದಿದ್ದೀವಿ, ಡಿಸ್ಕಸ್ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ಹೆಚ್ಚಾಗಿ ಸ್ಯಾಕ್ರಿಫಿಷಿಯಲ್ ಕಲ್ಟ್ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಹೊಸ ಹೊಸ ದೇವರುಗಳು ಶುರುವಾದವು. ಅಲ್ಲಿ ಇಂದ್ರ, ಸೋಮ, ಸೂರ್ಯ, ಉಷಸ್, ಪೃಥ್ವಿ, ಇಳೆ ಅಂತ ಆ ಥರದ ದೇವರುಗಳನ್ನ ನೋಡಿದ್ರೆ, ಈ ಉತ್ತರ ವೈದಿಕ ಕಾಲದಲ್ಲಿ ಪ್ರಜಾಪತಿ, ದ ಕ್ರಿಯೇಟರ್, ಅಂದ್ರೆ ಅವನನ್ನ ಇನ್ನೂ ಒಂದು ಹೆಸರಲ್ಲಿ ಕರಿತೀವಿ ನಾವು, ಬ್ರಹ್ಮ ಅಂತ ಹೇಳಿ. ಸೊ ಅವನು ಸೃಷ್ಟಿಕರ್ತ. ಮತ್ತೊಬ್ಬ ವಿಷ್ಣು, ದ ಪ್ರಿಸರ್ವರ್ ಅಂಡ್ ಪ್ರೊಟೆಕ್ಟರ್ ಆಫ್ ದ ಪೀಪಲ್, ಇವನು ದೇವರನ್ನು ಕಾಪಾಡುವಂಥವನು. ರುದ್ರ, ಗಾಡ್ ಆಫ್ ಎನಿಮಲ್ಸ್, ಇವನು ಸಿಂಧು ನಾಗರಿಕತೆಯಿಂದನೂ ಬರ್ತಾ ಇದ್ದಾನೆ. ಶಿವ, ಪಶುಪತಿ ಮಹಾದೇವ, ಪ್ರೋಟೋ ಶಿವ, ರುದ್ರ, ಈಶ್ವರ, ಆ ಥರದ ಹೆಸರುಗಳಿಂದ ಇವನನ್ನು ಹಿಂಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಎಮರ್ಜ್ ಅಂಡ್ ದೇರ್ ಇಂಪಾರ್ಟೆನ್ಸ್ ಗ್ರೀವ್ ಅಟ್ ದ ಕಾಸ್ಟ್ ಆಫ್ ಇಂದ್ರ ಅಂಡ್ ಅಗ್ನಿ. ಇಂದ್ರ, ಅಗ್ನಿ ಇವರೆಲ್ಲರೂ ಅವರ ಪ್ರಾಮುಖ್ಯತೆಯನ್ನು ಕಳ್ಕೊಂಡು ಹೋಗ್ಬಿಡ್ತಾರೆ. ಸೊ ಇಲ್ಲಿಂದ ಆಚೆಗೆ ಇಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿಗಳು ಅನ್ನುವ ಪರಿಕಲ್ಪನೆ ಬರುತ್ತೆ. ರುದ್ರ ಪಂಥದವ್ರನ್ನ ನಾವಾಗಲೇ ಹೇಳಿದ್ನಲ್ಲ, ಪಶುಪತಿ ಮಹಾದೇವ ಅಂತ ಕರಿತಾ ಇದ್ರು. ಇವನನ್ನ ನಾನ್ ಆರ್ಯನ್ ಇನ್ಫ್ಲೂಯೆನ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಆರ್ಯ ದೇವರು ಅಲ್ಲ ಇವನು, ದ್ರಾವಿಡ ದೇವರು, ಇವನು ಸಿಂಧು ನಾಗರಿಕತೆಗೆ ಸೇರಿದವನು ಅಂತ. ಇಲ್ಲಿ ಬೇರೆ ಇನ್ನೂ ಒಂದಷ್ಟು ಹೊಸ ದೇವರುಗಳು ಉದಯ ಆಗುತ್ತೆ, ಅವರಿಗೆ ಪ್ರಾಮುಖ್ಯತೆ ಸಿಗುತ್ತೆ. ಪುಷನ್, ಪ್ರೊಟೆಕ್ಟರ್ ಆಫ್ ಕ್ಯಾಟಲ್ಸ್ ಫಾರ್ ದ ಶೂದ್ರಸ್. ಶೂದ್ರರು ಪುಷನನ್ನು ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಇದಾದ್ಮೇಲೆ ಇಲ್ಲಿ ಮೊನೋಥಿಸಮ್ ಅಂಡ್ ಮೋನೋಯಿಸಮ್, ಅಂದ್ರೆ ಅನೇಕ ದೇವತೆಗಳ ಆರಾಧನೆ ಪ್ರಾರಂಭ ಆಗುತ್ತೆ. ಅಲ್ಲೂ ಇತ್ತು, ಆದರೆ ಇವರಷ್ಟು ಇರಲಿಲ್ಲ. ದ ಫಾರ್ಮರ್ is a doctrine which admits of only one God, and the later is a doctrine which seeks to explain varied phenomena by a single principle. ಮೊದಲು ಒಂದು ದೇವರ ಕಾನ್ಸೆಪ್ಟ್ ಇತ್ತು, ಆದರೆ ಇಲ್ಲಿ ಬರ್ತಾ ಬರ್ತಾ ಈಚೆಗೆ ಇನ್ನೂ ಹೆಚ್ಚು ಹೆಚ್ಚು ದೇವರುಗಳನ್ನು ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಈ ಉತ್ತರ ವೈದಿಕ ಕಾಲದ ಜನರು ಬದುಕಿನ ನಂತರದ ಜೀವನದಲ್ಲಿ ಹೆಚ್ಚು ನಂಬಿಕೆ ಇಡೋಕ್ಕೆ ಶುರು ಮಾಡಿದ್ರು. ಲೈಫ್ ಆಫ್ಟರ್ ಡೆತ್ ಅಂತೀವಿ. ಅಂದರೆ ಋಗ್ವೇದದ ಕಾಲದಲ್ಲಿ ಅಷ್ಟು ಇದ್ರ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ. ಆತ್ಮ ಇರುತ್ತೆ, ಆ ಆತ್ಮ ಮುಂದೆ ಹೋಗುತ್ತೆ. ಅಂದರೆ ಸಾವಿನ ನಂತರದಲ್ಲಿ ಆತ್ಮಕ್ಕೆ ಸಾವಿಲ್ಲ, ಅದಕ್ಕೆ ಮೋಕ್ಷ ಸಿಗ್ಬೇಕಂದ್ರೆ ನಾವು ಈಗಿನ ಒಂದು ಜೀವನದಲ್ಲಿ ಉತ್ತಮ ಕೆಲಸಗಳನ್ನು ಮಾಡಬೇಕು ಅಂಥೇಳಿ. ಇನ್ ದ ಲೇಟರ್ ವೇದಿಕ್ ಪೀರಿಯಡ್, ಲೈಫ್ ಆಫ್ಟರ್ ಡೆತ್ ವಾಸ್ ಎನ್ವಿಸೇಜ್ಡ್ ಇನ್ ಟರ್ಮ್ಸ್ ಆಫ್ ಪನಿಷ್ಮೆಂಟ್ಸ್ ಫಾರ್ ಸಿನ್ ಅಂಡ್ ರಿವಾರ್ಡ್ ಫಾರ್ ವರ್ಚ್ಯೂ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ, ಹಾಗಾಗಿ ನಾವೇನು ತಪ್ಪು ಮಾಡಬಾರ್ದು, ಬೇರೆಯವ್ರಿಗೆ ಹಿಂಸೆ ಕೊಡಬಾರ್ದು ಅಂಥೇಳಿ. ದೆರ್ ವಾಸ್ ಎವಿಡೆನ್ಸ್ ಆಫ್ ಮೆಟಾಫಿಸಿಕ್ಸ್ ಇನ್ ದ ಲೇಟರ್ ವೇದಿಕ್ ಹಿಮ್ಸ್. ಲೇಟರ್ ವೇದಿಕ್ ಶ್ಲೋಕಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಮೆಟಾಸೈಕೋಸಿಸ್, ಅಂದರೆ ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಶ್ಲೋಕಗಳನ್ನು ಕೂಡ ಆ್ಯಡ್ ಮಾಡಿದ್ದಾರೆ ಅಂತ ನಾವಿಲ್ಲಿ ನೋಡ್ಬೋದು. ಐಡಿಯಾ ಆಫ್ ಟ್ರಾನ್ಸ್ಮೈಗ್ರೇಷನ್ ಆಫ್ ಸೋಲ್ಸ್ ವಾಸ್ ನಾಟ್ ಕ್ಲಿಯರ್ ಇನ್ ದ ವೇದಾಸ್. ದ ಉಪನಿಷತ್ಸ್ ಎಕ್ಸ್ಪೌಂಡ್ ದ ಬಿಲೀಫ್ ಇನ್ ದ ಪ್ಯಾಸೇಜ್ ಇಫ್ ದ ಹ್ಯೂಮನ್ ಸೋಲ್ ಫ್ರಮ್ ದ ಲೈಫ್ ಟು ಲೈಫ್ ಅಕಾರ್ಡಿಂಗ್ ಟು ಒನ್ಸ್ ಕಂಡಕ್ಟ್ ಇನ್ ದ ಪ್ರೀವಿಯಸ್ ಲೈಫ್. ಹಿಂದಿನ ಜನ್ಮದಲ್ಲಿ ನಾವೇನು ಪುಣ್ಯ ಮಾಡಿದ್ದೀವಿ ಅದು ಈ ಜನ್ಮದಲ್ಲಿ ನಮಗೆ ಸಿಗುತ್ತೆ ಅಂತ. ದ ಥಿಯರಿ ಆಫ್ ಕರ್ಮ ಇವಾಲ್ವ್ಡ್ ಫ್ರಮ್ ದ ಅಬೋವ್ ಬಿಲೀಫ್. ಇದಕ್ಕಿಂತ ಜಾಸ್ತಿ ಕರ್ಮ ಪರಿಕಲ್ಪನೆ ಮುಂದೆ ಹೋಗುತ್ತೆ. ಅಂದರೆ ಇಟ್ ಡಸ್ ಮೆನ್ಷನ್ ದಟ್ ಎ ಪರ್ಸನ್ಸ್ ಕಂಡಕ್ಟ್ ಇನ್ ದಿಸ್ ವರ್ಲ್ಡ್ ಡಿಟರ್ಮೈನ್ಸ್ ಇಸ್ ಲೈಫ್ ಆಫ್ಟರ್ ಡೆತ್. ಇನ್ನು ಜೀವನದ ನಂತರ, ಬದುಕಿನ ನಂತರದಲ್ಲಿ ಇನ್ನೂ ಹೆಚ್ಚು ಜವಾಬ್ದಾರಿಗಳಿರುತ್ತೆ. ಅಂದರೆ ಇವಾಗಲೇ ನಾವು ಮುಂದಿನ ಜೀವನಕ್ಕೆ ತಯಾರಿಯನ್ನು ಮಾಡ್ಕೋಬೇಕು ಅಂತ. ಬೃಹದಾರಣ್ಯಕ ಉಪನಿಷತ್ತಲ್ಲಿ ಇದನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ. ಸೊ ದ ಲೇಟರ್ ವೇದಿಕ್ ಪೀರಿಯಡ್ ದೇರ್ ವಾಸ್ ಎ ಚೇಂಜ್ ಇನ್ ದ ಮೋಡ್ ಆಫ್ ವರ್ಷಿಪ್. ಇನ್ನು ಪೂಜೆ ಮಾಡುವ ವಿಧಿವಿಧಾನಗಳಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು ಬಂದ್ಬಿಡುತ್ತೆ. ಪ್ರೇಯರ್ಗಳು ಕಡಿಮೆ ಆಗುತ್ತೆ, ಪ್ರಾರ್ಥನೆ ಮಾಡೋದು ಕಡಿಮೆ ಆಗುತ್ತೆ, ಬಲಿ ಕೊಡೋದು ಜಾಸ್ತಿ ಆಗುತ್ತೆ. ಪ್ರಾಣಿಗಳನ್ನು, ದವಸ ಧಾನ್ಯಗಳನ್ನು, ಮತ್ತು ಎಷ್ಟು ತುಂಬ ಹೆಚ್ಚಿನ ಹಣವನ್ನು ಸುರಿದು ಖರ್ಚು ಮಾಡಿ ಯಜ್ಞಗಳನ್ನು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಮೋಕ್ಷ ಸಿಗಲ್ಲ ಅನ್ನುವಂತಹ
ನಂಬಿಕೆಗಳು ಜಾಸ್ತಿ ಆಗ್ತಾ ಬರುತ್ತೆ ಈ ಲೇಟರ್ ವೇದಿಕ್ ಪೀರಿಯಡಲ್ಲಿ. ಆಮೇಲೆ ಶೂದ್ರರಿಗೆ ಭಯ ಪಡಿಸ್ತಾರೆ, ನೀವು ಯಜ್ಞಗಳನ್ನು ಮಾಡಲ್ಲ, ನೀವು ಯಾವಾಗಲೂ ಶೂದ್ರರಾಗಿ ಹುಟ್ಟುತ್ತೀರಾ ಅಂತ. ಆದರೆ ಅವ್ರ ಹತ್ರ ಹಣ ಇರಲ್ಲ, ಸೊ ಅವರು ದುಡಿದಿದ್ದನ್ನೆಲ್ಲ ಇವರೇ ತಗೊಳ್ಳೋದು. ಆ ಥರದ ಒಂದಷ್ಟೆಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹಾಗೆಯೇ ಲೇಟರ್ ವೇದಿಕ್ ಪೀರಿಯಡಲ್ಲಿ ಹೆಚ್ಚಿನ ಸಮಸ್ಯೆಗಳು ಉಂಟಾಯಿತು. ಅದೇ ಒಂದು ವಿಧಿವಿಧಾನಗಳನ್ನು ನಾವು ಇವತ್ತಿಗೂ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ಪ್ರಜಾಪ್ರಭುತ್ವ ಇದೆ, ಸಂವಿಧಾನ ಇದೆ, ನಾವೆಲ್ಲ ಬುದ್ಧಿವಂತರಾಗಿದ್ದೀವಿ, ಬಹಳ ಶಿಕ್ಷಣವನ್ನು ಪಡ್ಕೊಂಡಿದ್ದೀವಿ, ಉತ್ತಮವಾಗಿ ಸೌಲಭ್ಯಗಳನ್ನು ಪಡ್ಕೊಂಡಿದ್ದೀವಿ. ಆದರೂ ಇನ್ನೂ ನಾವು ಉತ್ತಮತರವಾಗಿ ಯೋಚನೆ ಮಾಡಬೇಕು ವಿದ್ಯಾರ್ಥಿಗಳು ಅಂತ ಹೇಳ್ತಾ ಈ ಸೆಷನನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.